ಒಂದು ಕಡೆ ಯುದ್ಧವನ್ನು ಮಾಡಿ ಪಾಕಿಸ್ತಾನವನ್ನು ಏನೋ ಹೊಡೆದಾಕಿದ್ವಿ. ಇನ್ನು ರಾಜತಾಂತ್ರಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಅದರ ಮುಖವಾಡವನ್ನು ಕಳಚುವಂತಹ ಪ್ರಯತ್ನವನ್ನು ಈಗ ಭಾರತ ಮಾಡ್ತಾ ಇದೆ. ಹೆಂಗೆ ಅಂತ ನೋಡೋಣ. ನೋಡಿ, ಪಾಕಿಸ್ತಾನದ ವಿರುದ್ಧ ಒಂದಾದಿದೆ ದೇಶದ ಎಲ್ಲ ರಾಜಕೀಯ ಪಕ್ಷಗಳು. ವಿವಿಧ ದೇಶಗಳಿಗೆ ಭೇಟಿ ನೀಡಿ ಪಾಕ್ ನವರಂಗಿ ಆಟವನ್ನು ಬಯಲು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಮೇ 22ರಿಂದ ವಿದೇಶಾಂಗ ಸಚಿವಾಲಯದ ನೇತೃತ್ವದಲ್ಲಿ ಸರ್ವಪಕ್ಷ ಸಂಸದರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. 10 ದಿನ ಪ್ರಯಾಣ, 30ಕ್ಕೂ ಅಧಿಕ ಸರ್ವಪಕ್ಷ ಸಂಸದರು. ಇದರಲ್ಲಿ ಕಾಂಗ್ರೆಸ್ನವರಿದ್ದಾರೆ, ಅದಾದ ನಂತರ DMK ಅವರಿದ್ದಾರೆ, OIC AIMIMನ OIC ಇದ್ದಾರೆ, ಆಮೇಲೆ BJPಯ ಸಂಸದರಿದ್ದಾರೆ. ಒಟ್ಟು 30 ಸಂಸದರು 5-6 ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಇವರು ಪ್ರಯಾಣವನ್ನು ಬೆಳೆಸ್ತಾರೆ. ಅಮೇರಿಕಾ, ಯುರೋಪ್ ಒಕ್ಕೂಟ, ಬ್ರಿಟನ್, ಆಮೇಲೆ ಸೌದಿ, ಹೀಗೆ ಬೇರೆ ಬೇರೆ ದೇಶಗಳು ಹೋಗಿ ಪಾಕಿಸ್ತಾನದ ಕಳ್ಳಾಟ ಏನು ಅಂತ ತೋರಿಸುವಂತಹ ಪ್ರಯತ್ನವನ್ನು ಸರ್ವಪಕ್ಷ ಸಂಸದರು ಈಗ ಮಾಡಿಕೊಡ್ತಾ ಇದ್ದಾರೆ. ಅಮೇರಿಕಾ, ಬ್ರಿಟನ್, ದಕ್ಷಿಣ ಆಫ್ರಿಕಾ, ಕತಾರ್, UAE ದೇಶಗಳಿಗೆ ಭೇಟಿ ಕೊಡ್ತಾರೆ. ಪಾಕ್ ಕುತಂತ್ರಿ ನಡೆ ಏನಿತ್ತು ಅದನ್ನು ಬಯಲು ಮಾಡ್ತಾರೆ ಭಾರತದ ಸಂಸದರು. ಪಾಕ್ ಸಂಘರ್ಷ, ಉಗ್ರರಿಗೆ ಕುಮ್ಮಕ್ಕು, ಇದರ ಬಗ್ಗೆ ವಿದೇಶಿ ಗಣ್ಯರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೆಹಲ್ಗಾಮ್ ದಾಳಿಗೆ ಲಷ್ಕರ್ ನಂಟು ಇರುವ ಬಗ್ಗೆ ವಿಶ್ವಸಂಸ್ಥೆಗೆ ಕೂಡ ಇವರು ಸಾಕ್ಷಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಅಲ್ಲಿಗೆ ಯಾವ ದೇಶದವರು ಇವರ ಸಹಾಯಕ್ಕೆ ಬರಬಾರದು ಮುಂದಿನ ದಿನಗಳಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದೆ.